ಅಡ್ಡ ಬರ್ತಿ ಕಣ್ಣು ನೀನು ಅಡ್ಡ ಬರ್ತಿರ್ತೀನಿ ಹಿಂದೆ ಹೋಗು ನಾವು ಪುನಃ ಎದುರೆದು ಬರ್ತೀನಿ. ಭಾರತ ಕಂಡಂತಹ ಪರಮಶ್ರೇಷ್ಠ ಆಚಾರ್ಯ ಮುನಿ ಪರಂಪರೆಯಲ್ಲಿ ಪ್ರಸ್ತುತ ಇರುವ ಪರಮಶ್ರೇಷ್ಠ ಆಚಾರ್ಯರಾದ ಪರಮ ಪೂಜ್ಯ ಗಣಾಧಿಪತಿ ಗಣಧಾರಾಚಾರ್ಯ ಕುಂದಸಾಗರ ಮುನಿ ಮಹಾರಾಜರ ಪರಮಶಿಷ್ಯರಾದ ಪರಮ ಪೂಜ್ಯ ಆಚಾರ್ಯ ಗುಣಮುನಿ ಮಹಾರಾಜರ ಜನ್ಮವು ನವದೆಹಲಿ ಸಮೀಪದ ಬಡೋದರಲ್ಲಿ 1965ರಲ್ಲಿ ಆಯಿತು. ಪರಮ ಪೂಜ್ಯರ ಪೂರ್ವಾಶ್ರಮದ ನಾಮಧೇಯ ಸಂಜಯ. ಪೂಜ್ಯರ ಮಾತಾಪಿತರು ಶ್ರೀಯುತ ಹೇಮಚಂದ್ರ ಜೈನ್ ಮತ್ತು ಶ್ರೀಮತಿ ಕೃಷ್ಣವೇಣಿ. ಸಾಂಸಾರಿಕ ಜೀವನದ ಬಗ್ಗೆ ಅತೀವ ಆಸಕ್ತಿ ಹೊಂದಿದ್ದ ಸಂಜಯ ಇವರಿಗೆ ಬಟ್ಟೆಯ ಮೇಲೆ ಬಹಳ ಪ್ರೀತಿ, ಹೊಸ ಬಟ್ಟೆ ಧರಿಸುವುದೆಂದರೆ ಅತ್ಯಂತ ಪ್ರೀತಿಯ ಮತ್ತು ತಿನ್ನುವ ವಿಚಾರದಲ್ಲೂ ಕೂಡ ಬಹಳ ಪ್ರೀತಿ. ಇಂತಹ ನವ ಯುವನದ ಯುವಕ ಆಕಸ್ಮಿಕವಾಗಿ ಧರ್ಮದ ಸಂಪರ್ಕಕ್ಕೆ ಸಿಲುಕಿ ವೈರಾಗ್ಯದ ಭಾವನೆ ಹೊಂದಿ ಮುನಿ ದೀಕ್ಷೆ ಕೈಗೊಂಡಂತಹ ಮತ್ತು ಆತ್ಮ ಕಲ್ಯಾಣವನ್ನು ಮಾಡಿಕೊಂಡಂತಹ ಕಥಾಬಂಧದ ಕಿರುನಾಟಕ ಇದೀಗ ನಮ್ಮ ಮುಂದೆ.
ಅತ್ತೆ ಅತ್ತೆ ಏನು ಬನ್ನಿ ಮುನಿಗಳ ದರ್ಶನ ಮಾಡ್ಕೊ ಬರೋಣ. ಸಂಜೆ ಸಂಜೆ ಟಿವಿನ ನೋಡ್ಬೇಡ, ಸ್ವಲ್ಪ ಮನೆಗೆ ತಿಳೋಪನ ಬತ್ತಿ ಹೋಗ್ಬಿಡ್ತೀನಿ. ಸರಿ ಅಮ್ಮ, ನೀವು ಹೋಗಿ ಬನ್ನಿ. ನೀನೇ ನೀವು ಇಲ್ಲಿ ಇದೆಯಲ್ಲ, ಹೋಗಿಲ್ವಾ ಅಮ್ಮ ಅತ್ತಿಗೆ ಹೋಗ್ಬೇಕು? ಯಾಕೋ ಎಲ್ಲಿಗೆ ಹೋಗ್ಬೇಕು? ಆಚಾರ್ಯ ಕುಂದುಸಾಗರ ಮಹಾರಾಜ ಸಂಘ ಬಂದಿದೆ ಬಾ. ಏಯ್, ನಾನು ಟಿವಿ ನೋಡ್ತಾ ಇದ್ದೀನೋ, ನೀನು ಹೋಗ್ಬ. ಅಣ್ಣ, ಟಿವಿ ನಾಳೆ ಬೇಕಾದ್ರೆ ನೋಡ್ಬೋದು, ಆದ್ರೆ 40 ಜನ ಮಹಾರಾಜ ಸಂಘ ಬಂದಿದೆ, ಬಾ ದರ್ಶನ ಮಾಡ್ಕೊಳ್ಳೋಣ. ಏನೋ 40 ಜನ ಸಂಘ ಬಂದಿದ್ದಾರ? ಹೌದಂತೆ ಅಣ್ಣ. ಸರಿ ಹೋಗ್ಬರೋಣ. ಏ ಅಲ್ಲಿ ನೋಡು, ಎಷ್ಟು ಜನ ಬರ್ತಾ ಇದ್ದಾರೆ. ಅಣ್ಣ ಇಲ್ಲಿ ನೋಡಿ, ಎಷ್ಟು ಜನ ಕಾಣ್ತಿದ್ದಾರೆ. ಈ ಕಡೆಯಿಂದ ಬರೀ ಈ ಕಡೆಯಿಂದ ಎಷ್ಟೊಂದು ಜನ ಇದಾರೋ. ಹೌದಣ್ಣ ನೋಡಿ. ಅಪ್ಪಿ ತಪ್ಪಿ ನಾನೇನಾದ್ರೂ ಟಿವಿ ನೋಡ್ಕೊಂಡೆ ಕುತ್ಕೊಂಡಿದ್ರೆ ಇಷ್ಟೊಂದು ಜನ ಇಷ್ಟು ಮುನಿ ಸಂಘ ನೋಡೋದನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ. ಹೌದಣ್ಣ. ನೋಡಿ ಏನ ಹೇಳು, ಇದನ್ನ ಕಣ್ಣಾರೆ ನೋಡ್ತಾ ಇದ್ರೆ ಸಾಕ್ಷಾತ್ ಭಗವಾನ್ ಸಮೋಶಕ್ತನೇ ನೋಡ್ದಂಗ ಆಗ್ತಾ ಇದೆ. ಎಲೆ ಒಂದ್ಸಲಿ ಜೋರಾಗಿ ಜೈಕಾರ ಹಾಕುವ. ಕುಂದುಸಾಗರ ಮಹಾರಾಜ್ ಕಿ ಜೈ! ಕುಂದುಸಾಗರ ಮಹಾರಾಜ್ ಕಿ ಜೈ! ಏನೋ ನಾವು ಇಷ್ಟ ಹೇಳ್ತಾ ಇದೀವಿ, ಆದ್ರೆ ಆ ಕಡೆಯಿಂದ ಏನು ಕೇಳಿಸ್ತಲೇ ಇಲ್ಲ. ಇನ್ನೊಂದ್ಸತಿ ಜೋರಾಗಿ ಹೇಳು ನೋಡೋಣ. ಕುಂದುಸಾಗರ ಮಹಾರಾಜ್ ಕಿ ಜೈ! ಕುಂದುಸಾಗರ ಮಹಾರಾಜ್ ಕಿ ಹೀಗೆ ಅಣ್ಣ ತಮ್ಮಂದಿರು ಇಬ್ಬರು ಕೂಡ 40 ಜನ ತ್ಯಾಗಿಗಳು ಇದ್ದಂತಹ ಆಚಾರ್ಯ ಶ್ರೀ ಕುತ್ತುಸಾಗರ ಮುನಿ ಮಹಾರಾಜರ ಸಂಘದ ದರ್ಶನ ನಿಮಿತ್ತವಾಗಿ ಬಸದಿಗೆ ತೆರಳುತ್ತಾರೆ. ಸದಾ ಪ್ರಾಪಂಚಿಕ ವ್ಯವಹಾರದಲ್ಲಿ ಇದ್ದಂತಹ ಸಂಜಯನಿಗೆ ಇಂತಹ ಬೃಹತ್ ಮುನಿ ಸಂಘವನ್ನು ನೋಡಿ ತುಂಬ ಪ್ರಭಾವಿತನಾಗುತ್ತಾನೆ. ಅವನ ಮನವು ಆನಂದದಿಂದ ಹೊರಡುತ್ತದೆ. ಹೀಗೆ ಆರಂಭಗೊಂಡ ಸಂಜಯನ ಚಿಂತನೆಗಳು ಜಿನಭಕ್ತಿ ಮತ್ತು ಗುರುಭಕ್ತಿಯ ಸೆಳೆತಕ್ಕೆ ಸಿಕ್ಕಿ ಆಕರ್ಷಿತನಾಗಿ ಪ್ರತಿದಿನವೂ ಜಿನಮಂದಿರಕ್ಕೆ ದೇವದರ್ಶನಕ್ಕೆ ತೆರಳಿ ಮುನಿದರ್ಶನ, ಸಂಘಸ್ಥ ಸರ್ವ ತ್ಯಾಗಿಗಳ ದರ್ಶನ ಮಾಡಿ ನಿತ್ಯವೂ ಆಹಾರಚರ್ಯೆ, ಮುನಿಗಳ ವೈಯಾರತಿ ಸೇವೆಯಂತಹ ನಿತ್ಯ ಸೇವೆಯನ್ನು ಮಾಡುತ್ತಿರುತ್ತಾನೆ. ಅವರಿಗೆ ಧರ್ಮದ ಜಾಗೃತೆ ಅವಸ್ಥೆ ಮೂಡಿರುತ್ತದೆ. ಮಹಾರಾಜ್, ನನಗೀಗ ಮನೇಲಿರೋದು ಮನಸ್ಸೇ ಆಗ್ತಾ ಇಲ್ಲ ಮಹಾರಾಜ್. ನನ್ನ ಎಲ್ಲ ಧ್ಯಾನ ನಿಮ್ಮ ಕಡೆ ಇದೆ. ನೀವು ನಿಮ್ಮ ಪ್ರವಚನದಲ್ಲಿ ನಮ್ಮ ಕಲ್ಯಾಣ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಿದ್ದೀರಿ. ಹಾಗಾದರೆ ನಮ್ಮ ಕಲ್ಯಾಣ ಅಂದರೆ ಆತ್ಮ ಕಲ್ಯಾಣ. ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದು ಹೇಗೆ ಮಹಾರಾಜರೇ? ನಾನೀಗ ಮನೆಗೆ ಹೋದರೆ ನನಗೆ ನಿದ್ದೆನೇ ಬರೋದಿಲ್ಲ. ಆದ್ದರಿಂದ ಇದಕ್ಕೆ ನೀವೇ ಒಂದು ಸಹಾಯ ಕೊಡಿ ಮಹಾರಾಜರೇ. ಮಹಾರಾಜರೇ, ಈ ಬರೀ ನೆಲದಲ್ಲಿ ಹೇಗೆ ಬರೋದು ಮಹಾರಾಜರೇ? ಇಲ್ಲಿ ಹಾಸಿಗೆ ಸಿಗೋದಿಲ್ಲ, ಚಟಾಯಿ ಬೇಕಾದ್ರೆ ಸಿಗುತ್ತೆ, ನೀವು ಇಲ್ಲೇ ಬರ್ಬೋದು. ಮಹಾರಾಜರೇ, ಹಾಸಿಗೆ ನಿದ್ದೆ ಬರಲ್ಲ, ಈ ಚಟ ಹೇಗಿದ್ದೆ ಬರುತ್ತೆ ಮಹಾರಾಜರೇ. ಆದರೆ ನಿಮ್ಮ
ನಿಮ್ಮ ಜೊತೆ ಮಲಗೋದು ಅಂದರೆ ಬೇಕಾದ್ರೆ ಬರೀ ನೆತ್ತಲ್ಲೇ ಮಲಗ್ತೀನಿ. ಆದರೆ ನೀವಿನ್ನೂ ಸ್ವಾಧ್ಯಾಯ ಮಾಡ್ತಿದ್ದೀರ. ಅಲ್ಲಿ ತನಕ ನಾನು ಏನು ಮಾಡಲಿ ಮಹಾರಾಜ್ರೆ? ಇಲ್ಲಿ ನಮ್ಮ ಟೇಬಲ್ ಮೇಲೆ ಪದ್ಮ ಪುರಾಣ ಇಟ್ಟಿದೆ. ಅದು ತಗೊಂಡು ಓದ್ಕೊತ ಕೂತ್ಕೊಳ್ಳಿ. ಸರಿ ಮಹಾರಾಜ್. ಪದ್ಮಪುರಾಣ ಮಹಾರಾಜ, ಇದನ್ನ ಎಲ್ಲರಿಗೂ ಕೇಳೋದನ್ನು ಹೇಳ್ತೀನಿ. ಭರತ ಕ್ಷೇತ್ರದಲ್ಲಿ ರಾಮನು ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಹೋಗಿದ್ದಾನೆ. ಸೀತೆ ಹೇಳ್ತಾಳೆ, ರಾಮ ನೀವು ಜನರ ಮಾತನ್ನು ಕೇಳಿ. ಸೀತೆ ಹೇಳ್ತಾಳೆ, ನೀವು ಜನರ ಮಾತನ್ನು ಕೇಳಿ ನನ್ನನ್ನು ಕಾಡಿಗೆ ಬಿಟ್ಟಿರುವೆ. ಅದೇ ಜನರ ಮಾತನ್ನು ಕೇಳಿ ನೀನು ಧರ್ಮವನ್ನು ಬಿಡ. ಮಹಾರಾಜ, ಜನರ ಮಾತನ್ನು ಕೇಳಿ ನೀನು ಧರ್ಮವನ್ನು ಬಿಡಬೇಡ. ಮಹಾರಾಜ್ರೆ, ಈ ಧರ್ಮ ಅಂದ್ರೆ ಏನು ಮಹಾರಾಜ್ರೆ? ಧರ್ಮದಲ್ಲಿ 2 ಪ್ರಕಾರ ಇದೆ. ಒಂದು ಶ್ರಾವಕ ಧರ್ಮ ಮತ್ತು ಇನ್ನೊಂದು ಮುನಿ ಧರ್ಮ ಅಂತ. ಈ ಶ್ರಾವಕ ಧರ್ಮದಲ್ಲಿ ಅನಿರುದ್ಧಗಳನ್ನು ದಾಖಲೆ ಮಾಡುತ್ತಾರೆ. ಅಂದರೆ ವೃತ್ತಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮಹಾರಾಜ್ರೆ, ಹಾಗಾದರೆ ನಾನು ಅನುವೃತ್ತ ಧಾರಣೆ ಮಾಡ್ತೇನೆ. ಅನಿರುದ್ಧ ಧಾರಣೆ ಮಾಡಬೇಕಂದ್ರೆ ಪ್ರತಿಮಾ ಅಂತ ಇರುತ್ತೆ. ಅದನ್ನು ತಗೊಂಡ್ರೆ 3 ಟೈಮ್ ಸಾಮೂಹಿಕ ಪ್ರತಿಕ್ರಮಣ ಮತ್ತು ಶುದ್ಧ ಭೋಜನ ಮಾಡಬೇಕು. ಮಹಾರಾಜ್ರೆ, ಇದನ್ನೆಲ್ಲ ನಾನು ಪಾಲನೆ ಮಾಡ್ತೀನಿ. ನನಗೆ ನೀವು ನಿಯಮ ಕೊಡಲಿಕ್ಕೆ ಸಾಧ್ಯವಿದೆ? ನೀನೇನು ಸಣ್ಣವನಿದೆಯಾ? ಆಮೇಲೆ ನೋಡೋಣ. ದೊಡ್ಡ ಮಹಾರಾಜರು ಕೇಳಿ ಏನಾಗುತ್ತೆ ನೋಡಿ. ಮಹಾರಾಜ್ರೆ, ಅಲ್ಲಿ ತನಕ ನನಗೆ ನಿಯಮ ಕೊಡಿ, ಅಷ್ಟೇ ಸಾಕು. ಆಮೇಲೆ ಬೇಕಾದ್ರೆ ಮುಂದಿರುವ ದೀಕ್ಷೆ ಏನೋ ಅಂತ ನಾನು ಆಮೇಲೆ ನನಗೆ ನನ್ನ ಬಗ್ಗೆ ಯೋಚನೆ ಮಾಡಿ ಬರ್ತೀನಿ ಮಹಾರಾಜ್ರೆ. ನಿನ್ನ ಮನಸ್ಸಿನಲ್ಲಿದ್ದರೆ ಹಾಗಾದರೆ ನೀನು ದೊಡ್ಡ ಮಹಾರಾಜರ ಹತ್ರ ಬಂದರೂ ನೀವು. ಸರಿ ಮಹಾರಾಜ್ರೆ. ಹೀಗೆ ಸಂಜೆಯ ಮನವು ವೈರಾಗ್ಯದತ್ತವಾಗಿ ಆತ್ಮ ಕಲ್ಯಾಣದ ಹಾದಿಯನ್ನು ತುಳಿಯಲು ಅನುವಾಗುತ್ತದೆ. ಆಚಾರ್ಯ ಕುಂತಸಾಗರ ಮುನಿ ಮಹಾರಾಜರು ಸಂಜೆಯನಿಗೆ ನಿಯಮಗಳನ್ನು ಪಾಲನೆ ಮಾಡಲು ಅದರ ಬಗ್ಗೆ ಬೋಧನೆ ಮಾಡುತ್ತಾರೆ. ಚಾತುರ್ಮಾಸ ಮುಗಿಸಿದ ಆಚಾರ್ಯ ಶ್ರೀಗಳು ಮುಂದೆ ವಿಹಾರ ಕೈಗೊಳ್ಳುತ್ತಾರೆ. ಸಂಜೆಯನ್ನು ಕೂಡ ತಾಯಿಯನ್ನು ನಿವಾರಿಸುವ ಕರುವಿನಂತೆ ಮಹಾರಾಜರ ಬೆನ್ನೆಯಿಂದೆಯೇ ಹೋಗುತ್ತಾರೆ. ಮಹಾರಾಜರು ಸಂಜೆಯನಿಗೆ ಅನುರೋಧಗಳನ್ನು ನೀಡಿ ಪ್ರತಿಮಾಧಾರಿಯನ್ನಾಗಿ ಮಾಡುತ್ತಾರೆ. ನೀ ದೂರ ಹೋಗಬೇಡವೋ, ನಮ್ಮನ್ನೆಲ್ಲ ತೊರೆದು. ಮಹಾರಾಜ್, ನೀವು ಹೇಳೋ ರೀತಿನೇ ನಾವೀಗ ಈ ಕ್ಷೇತ್ರ ಆತ್ಮಕಲ್ಯಾಣಕ್ಕೋಸ್ಕರ ತೆಗೆದುಕೊಳ್ಳಬೇಕಾಗಿದೆ. ದಯಮಾಡಿ ಈ ದೀಕ್ಷೆಯನ್ನು ಜುಲೈ 22ಕ್ಕಂದು ನನಗೆ ನೀವು ಧಾರಣೆ ಮಾಡಿ ಅಂತ ಕೇಳ್ಕೊಳ್ಳಿ. ದೊಡ್ಡ ಮಹಾರಾಜರ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಅವರ ಏನು ಹೇಳ್ತಾರೋ ಅವರು ದೊಡ್ಡ ಮಹಾರಾಜರ ಹತ್ರ ಕೇಳಿ. ಮಹಾರಾಜ್, ನಿಮ್ಮ ಬಳಿ ನಾನು ಕೇಳಿರೋದು ನನಗೆ ದೀಕ್ಷೆ ದಿನವನ್ನು ನಿಗದಿಪಡಿಸಿ ಮಹಾರಾಜ್. ನಾನು ಎಲ್ಲದಕ್ಕೂ ಈಗ ಸ್ವಯಂವಾಗಿ ಆತ್ಮಕಲ್ಯಾಣಕ್ಕೋಸ್ಕರ ಇಲ್ಲಿ ಬಂದಿರೋದು. ದಯಮಾಡಿ ಈ ದೀಕ್ಷೆಯನ್ನು ನೀವು ನೀಡಿ ಮಹಾರಾಜ್. ದೊಡ್ಡ ಮಹಾರಾಜರು ಹೇಳ್ತಾರೆ, ನೀನು ಸಣ್ಣವನಿದೆಯಾ? ಮುನಿವ್ರತ ಧಾರಣೆ ಮುನಿವ್ರತನ ಪಾಲನೆ ಮಾಡೋದ್ರಿಂದ ಮುಂದೆ ಆಗುತ್ತಿಲ್ಲ ಅಂತ ಅವ್ರಿಗೆ ಹೋಗಿದೆ. ಅದಕ್ಕೆ ಕೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಇದೆಯಾ ಇಲ್ಲ ಅಂತ. ಮಹಾರಾಜ್, ನನ್ನಮ್ಮ ಯಾವಾಗಲೂ ಹೇಳೋದು, ಗುರುಗಳ ಆಶೀರ್ವಾದ ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತ. ಅದೇ ರೀತಿ ನಿಮ್ಮ ಆಶೀರ್ವಾದ ಒಂದಿದ್ರೆ ಖಂಡಿತವಾಗಿಯೂ ಇದು ನೆರವೇರುತ್ತೆ ಮಹಾರಾಜ್. ದಯಮಾಡಿ ನೀವು ಆಶೀರ್ವಾದ ಕೊಡಿ ಮಹಾರಾಜ್.
ಜಿನಭಕ್ತಿಯ ಲೋಕದಲ್ಲಿ ವಿಹರಿಸುತ್ತಿದ್ದ ಸಂಜಯನಿಗೆ ಮುನಿ ದೀಕ್ಷಾ ಮುಹೂರ್ತವನ್ನು ಪರಮಪೂಜ್ಯ ಆಚಾರ್ಯ ಶ್ರೀಗಳು ನಿಗದಿಪಡಿಸಿ ದೀಕ್ಷಾ ಕಾರ್ಯಕ್ರಮದ ಪತ್ರಿಕೆಯನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಇದರ ಯಾವುದೇ ವಿಚಾರವೂ ಕೂಡ ಸಂಜಯನ ಮನೆಯವರಿಗೆ ಕುಟುಂಬದವರಿಗೆ ತಿಳಿದಿರಲಿಲ್ಲ. ಒಂದು ದಿನ ಸಂಜಯನ ಅಣ್ಣನ ಹೆಂಡತಿ ದೇವದರ್ಶನದ ನಿಮಿತ್ತವಾಗಿ ಜಿನಮಂದಿರಕ್ಕೆ ಜಿನಮಂದಿರದ ಭಗವಂತನ ದರ್ಶನಗಳಿಗೆ ಅಲ್ಲಿ ಜಿನ ಪೂಜೆಯನ್ನು ಮಾಡಿ ಜಿನ ಪೂಜೆಯನ್ನು ಕೈದು ಅಲ್ಲಿಯೇ ಇದ್ದಂತಹ ತನ್ನ ಮೈದುನನ ದೀಕ್ಷಾ ಕಾರ್ಯಕ್ರಮದ ಪತ್ರಿಕೆಯನ್ನು ನೋಡಿ ದಿಗ್ಭ್ರಮೆ ಒಳಗಾದ. ಏನಿದು? ಯಾವುದೋ ಪತ್ರಿಕೆಯಲ್ಲಿ ನಮ್ಮ ಸಂಜಯನ ಫೋಟೋ ಇದೆ. ಆಚಾರ್ಯ ಪುನಿಸಾಗರ ಮಹಾರಾಜರಿಂದ ಇದೇ ಜುಲೈ 22ರಂದು ಸಂಜಯನಿಗೆ ಮುನಿ ದೀಕ್ಷೆ. ದೇವರೇ, ಇದೇನಿದು? ನಮ್ಮ ಸಂಜಯ, ನಮ್ಮ ಮನೆ ಮಗ ಸಂಜಯ ಮುನಿ ದೀಕ್ಷೆ ತಗೋತಿದ್ದಾನ? ಇಲ್ಲ, ಇದು ಸುಳ್ಳು. ಆದ್ರೆ ಪತ್ರಿಕೆ ಅವಂದೆ, ಇದರಲ್ಲಿರೋ ಫೋಟೋನು ಅವಂದೆ. ಇದೆಲ್ಲ ಹೇಗ್ ಸಾಧ್ಯ? ಸಂಜಯ ಒಂದು ಚಿಕ್ಕ ವಿಚಾರ ಇದ್ದಿದ್ರು ಮನೇಲಿ ಹೇಳ್ತಿದ್ದ, ನನಗೆ ಹೇಳ್ತಿದ್ದ. ಆದ್ರೆ ಇಷ್ಟು ದೊಡ್ಡ ವಿಚಾರ ಯಾರಿಗೂ ಹೇಳ್ದೆ ತಗೊಂಡಿದ್ದಾನೆ ಅಂದ್ರೆ ಇದೆ ನಂಬೋದಕ್ಕೆ ಆಗ್ತಿಲ್ಲ. ಭಗವಂತ, ನಾನೇನ್ ಮಾಡ್ಲಿ ಇವಾಗ? ಅತ್ತೆಗೆ ಹೇಳ್ತೀನಿ, ಅವ್ರಿಗೆ ಗೊತ್ತಿದ್ಯಾ ನೋಡ್ತೀನಿ. ಅತ್ತೆ, 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 ಇಲ್ಲಿ ಬನ್ನಿ. ಏನ್ ಕಾಫಿ ಇಷ್ಟು? ಅತ್ತೆ, ನಿಮಗೆ ನಮ್ಮ ಸಂಜಯನ ಬಗ್ಗೆ ಒಂದು ವಿಚಾರ ಗೊತ್ತಾಯ್ತಾ ಅತ್ತೆ? ಏನ? ಅತ್ತೆ, ನಮ್ಮ ಸಂಜಯ ಮುನಿ ದೀಕ್ಷೆ ತಗೋತಿದ್ದಾನಂತೆ ಅತ್ತೆ. ಏನ? ಮುನಿ ದೀಕ್ಷೆ? ಹೌದು ಅತ್ತೆ, ಮುನಿ ದೀಕ್ಷೆ. ಇಲ್ಲ ಇಲ್ಲ, ಮುನಿ ದೀಕ್ಷೆ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಮುನಿ ದೀಕ್ಷೆ ತಗೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರು ಏನಾಗಿದ್ರೆ ಬಂದು ನನಗೆ ಹೇಳಿದ್ದಾರೆ. ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. ಮುನಿ ದೀಕ್ಷೆ ಇಲ್ಲೇ ಇಲ್ಲ. ಅವ್ರು ಅತ್ತೆ, ಸಾಧ್ಯ ಇಲ್ಲ. ನೀವು ನನ್ನ ಮಾತನ್ನ ನಂಬಿ. ಇಲ್ಲಿ ನೋಡಿ ಅತ್ತೆ, ಪತ್ರಿಕೆ ನಮ್ಮ ಸಂಜಯನ ಫೋಟೋ ಇದೆ. ನನ್ನ ಮಗ ದೀಕ್ಷೆ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಇದೇ ತಿಂಗಳು 22ಕ್ಕೆ ನನ್ನ ದೀಕ್ಷೆ. ಸಂಜಯ್, ನೀವು ನನಗೆ ಆಶೀರ್ವಾದ ಮಾಡ್ತಾರೆ ಅಷ್ಟೇ ಸರ್. ಇಲ್ಲ ಮಗ, ಬೆಳಿಗ್ಗೆ ನಾನು ಮುನಿ ದೀಕ್ಷೆ ತಗೊಳ್ಳೋಕೆ ಸಾಧ್ಯ ಇಲ್ಲ. ಆಶೀರ್ವಾದ ಮಾಡೋದಿಲ್ಲ. ಮುನಿ ದೀಕ್ಷೆ ತುಂಬ ಕಠಿಣವಿದೆ. ನೀನು ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅಮ್ಮ, ಇದು ನನ್ನ ಆತ್ಮಕಲ್ಯಾಣಕ್ಕೋಸ್ಕರ ಮಾಡ್ತಿರುವಂಥದ್ದು. ಆದ್ದರಿಂದ ನಿಮ್ಮೆಲ್ಲರ ಆಶೀರ್ವಾದ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗೂ ಇದಾಗುತ್ತೆ. ಇಲ್ಲ ಮಗನೇ, ಇದು ಸಾಧ್ಯ ಇಲ್ಲ. ಇನ್ನೊಂದು ನಾವು 9 ತಿಂಗಳು ಹೊತ್ತು ಇದು ಸಾಕಿ ಸಲಗಿದ್ದೀವಿ. ಇವಾಗ ನೀವು ನಮ್ಮ ಆರೈಕೆಯನ್ನು ನೀವು ನೋಡ್ಕೊಳ್ಬೇಕು. ನಿಮ್ಮ ಜವಾಬ್ದಾರಿ ನಿಮ್ಮದು. ನಮಗೀಗ ನಿಮ್ಮ ತಂದೆ ಇಲ್ಲ. ಮನೇಲೆಲ್ಲರೂ ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸಾಧ್ಯ ಇಲ್ಲ ಮಗ, ಹೋಗ್ಬೇಡ. ನಾವು ನಿಂತು ಕೊಡ್ಕೊಂಡು ಸಾಧ್ಯನೇ ಇಲ್ಲ. ಹೋಗ್ಲೇ? ಅಮ್ಮ, ಇಲ್ಲ. ಬೇಡ ಬೇಡ ಇಲ್ಲ ಅಮ್ಮ. ಬೇಡ 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 ನೋಡಿ. ಮಗನೇ, ಬೇಡ. ನನಗೆ ಇವೆಲ್ಲ ಹೇಳಿ ನನ್ನ ಮನಸ್ಸು ಬದಲು ಮಾಡಲು ನೀವು ನೋಡಬೇಡಿ. ನಾನು ಸ್ವಯಂ ಮಾರ್ಗಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ. ದಯಮಾಡಿ ನಿಮ್ಮೆಲ್ಲರೂ ಆಶೀರ್ವಾದ ಕೊಡಿ, ಅಷ್ಟೇ ಸಾಕು. ಏನಾದರೂ ನೀವು ಸ್ವಲ್ಪ ತಿಳಿಸಿ ಹೇಳ. ನಿಮ್ಮ ಮಾತಾದರೂ ಅವ್ರು ಅವಶ್ಯವಾಗಿ ಹೇಳ್ತಾನೆ. ನೀನು ಸ್ವಲ್ಪ ತಿಳಿಸಿ ಹೇಳ. ಸಂಜಯ, ಯಾಕೆ ಹೀಗೆ ಮಾಡ್ತಿದೀಯಾ? ನಾನು ನಿನ್ನ ನನ್ನ ಮನೆ ಮಗ ಅಂತ ಅನ್ಕೊಂಡಿದ್ದೀನಿ. ನಿನ್ನಿಂದ ಯಾರಿದ್ದಾರೆ ಸಂಜಯ ಈ ಮನೆಯಲ್ಲಿ? ಬೇಡ ಸಂಜಯ, ದಯವಿಟ್ಟು ಈ ವಿಚಾರ ಬಿಟ್ಬಿಡು ಸಂಜಯ, ಬೇಡ. ಅದಕ್ಕೆ ನಾನು ಎಷ್ಟು ಬಾರಿ ನೀವು ಕೇಳಿದ್ರು ನನ್ನ ಉತ್ತರ ಒಂದೇ ಇರುತ್ತೆ. ಅದು ಸ್ವಯಂ ಮಾರ್ಗದ ಕಡೆ. ಇವತ್ತೆಲ್ಲ ನೀವು ಸೇರಿ ನನ್ನ ಮನಸ್ಸು ಬದಲು ಮಾಡಿ ಪುನಃ ಈ ಸ್ವಯಂ ಮಾರ್ಗದ ಬದಲು ಬೇರೆ ಮಾರ್ಗದ ಬಗ್ಗೆ ನನಗೆ ಕಿಂಚಿತ್ತೂ ಇಷ್ಟವಿಲ್ಲ.
ದಯಮಾಡಿ ನೀವೆಲ್ಲ ಸೇರಿ ನನಗೆ ಆಶೀರ್ವಾದ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ತಿದ್ದೀನಿ. ಮಗನೇ ಸಂಜಯ್, ನನಗೆ ಗುರು ದೀಕ್ಷೆ ತುಂಬ ಕಠಿಣವಿದೆ. ಗುರುಗಳು ನೆಲದ ಮೇಲೆ ಬರುತ್ತಾರೆ, ಕೈಯಲ್ಲಿ ಕೇಶೋಲೋಚನೆ ಮಾಡ್ಕೊಳ್ತಾರೆ, ಕೈಯಲ್ಲಿ ಆ ಕೈಯಲ್ಲಿ ಆರಕ ಹೊಡ್ತಿದ್ದಾರೆ, ಅವರು ಕಲ್ಲುಗಳಲ್ಲಿ ನಡೀತಾರೆ. ಇದು ಸಾಧ್ಯ ನಿನಗೆ. ಬೇಡ ಮಗನೇ, ಬೇಡೇ ಬೇಡ ಬೇಡ. ಅಮ್ಮ ಅಂದರೆ ಅದನ್ನು ಉಪವಾಸ ಮಾಡ್ತಾರೆ ಅವರು. ಬೇಡ ಮಗನೇ, ಬೇಡ. ಅಮ್ಮ ಇಲ್ಲಿ ಕೇಳು, ಬೇಡ ಮಗನೇ, ಬೇಡ ಬೇಡ ಬೇಡ. ಮಹಾರಾಜರು ಇದೇ ಮಾತು ಹೇಳ್ತಾರೆ. ಏನು ಅಂತಂದ್ರೆ ನಾನು ದೀಕ್ಷೆ ತಗೊಳ್ಕೊಳ್ತೀನಿ ಅಂತ ಹೇಳಿದಾಗ ಮಹಾರಾಜರು, ನೀನು ಇನ್ನೂ ಸಣ್ಣವರಿದ್ಯಾ, ನಿನಗೆ ಈ ದೀಕ್ಷೆ ಹಾಗೆ ಬರಲ್ಲ ಅಂತ. ಆ ಸಮಯದಲ್ಲಿ ನಾನು ಏನಂತ ಹೇಳಿದೆ ಅಂದರೆ, ನೀನು ಮಾತುಗಳನ್ನು ಹೇಳಿದೆ ಅಮ್ಮ, ಮುನಿಗಳ ಆಶೀರ್ವಾದ ಇದ್ದರೆ ಎಲ್ಲ ಕಾರ್ಯವೂ ಹಾಗೆ ಆಗುತ್ತೆ ಅಂತ. ಅದೇ ರೀತಿ ನಿಮ್ಮ ಬಳಿ ನಾನು ಕೇಳ್ತಾ ಇರೋದು, ನೀನು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿಯೂ ಇದು ನೆರವೇರುತ್ತೆ. ಕಂದ ನೀ ದೂರ ಹೋಗಬೇಡವೋ, ಹೀಗೆ ಸಂಜೆಯ ಮನೆ ದೀಕ್ಷೆ ಕೈಗೊಳ್ಳುವುದರ ಬಗ್ಗೆ ಸುತ್ತಮುತ್ತಲ ಎಲ್ಲ ಊರುಗಳಲ್ಲಿ ಪ್ರಚಾರವಾಗುತ್ತದೆ. ಈ ವಿಷಯ ತಿಳಿದ ಸಂಜೆಯ ಕಾಲೇಜಿಗೆ ಹೋಗುತ್ತಿದ್ದ ಪ್ರಾಂಶುಪಾಲರು ಕೂಡ ಸಂಜೆಯನ ಮನೆಗೆ ದೌಡಾಯಿಸುತ್ತಾರೆ. ಸಂಜೆಯನ ಮಿತ್ರ ಕೂಡ ಅವರೊಂದಿಗೆ ಬರುತ್ತಾರೆ. ಅಮ್ಮ, ಅತ್ತಿಗೆ ಮನೆ ಗಂಡ ಪ್ರಿನ್ಸಿಪಲ್ ಬರ್ತಾ ಇದ್ದಾರೆ. ಹಾಗಾದ್ರೆ ಸ್ವಲ್ಪ ಒಳ್ಳೆದಾಯ್ತಲ್ಲ, ಅವ್ರು ಮಾತಾಡೋದು ಕೇಳ್ಬೋದು ನೋಡಿ. ಸಂಜಯ್ ಮನೆತನ ಇದು ಇವತ್ತು ಸಂಜಯ್ ಮನೆ ಆಗಬೇಕು. ಸಂಜಯ್ ಮನೆತನ ಹಾಗಾಗಿ ಇವತ್ತು ನಾನು ಸಂಜಯ್ ಮನೆಗೆ ಬಂದಿದ್ದೀನಿ. ಸ್ಟೂಡೆಂಟ್ ಪ್ರದೀಪ್ ಜೊತೆ ಸಂಜಯ್ ಮನೆಗೆ ಬಂದಿದ್ದೀನಿ. ಸಂಜಯ್ ನನ್ನ ಸ್ಟೂಡೆಂಟೆ ಹಾಗೂ ನಾನು ಸ್ಟೂಡೆಂಟ್. ಅದೇ ದಿನಗಳಲ್ಲೆಲ್ಲ ಹಾಗೆ ಕ್ಲಾಸ್ ಅವರಲ್ಲೆಲ್ಲ ನಾವು ಫ್ರೀ ಇರಲಿಲ್ಲ, ಹಾಗೆ ಸಂಜೆ ಫ್ರೀ ಇದ್ದೀವಿ. ಹಾಗೆ ಸಂಜೆ ಪ್ರದೀಪ್ ಇದಾಗೆ ಸಂಜಯ್ ಎಲ್ಲೋ ಕಾರಣ ಇಲ್ಲ. ಏನೋ ಒಂದು ವಿಷಯ ಅಂತ ಹೇಳಿ ಭಾಳ ಸರ್ಪ್ರೈಸ್ ಆಯಿತು. ಒಳ್ಳೆ ವಿಷಯನೇ. ನೀವೆಲ್ಲ ಭಾಳ ಬೇಸರದಿಂದಿದ್ರಿ. ನಮಗೆ ದೀಕ್ಷೆಯನ್ನು ಹೌದು, ನನ್ನ ಸ್ವಯಂ ಮಾಡೋದಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೀನಿ ಸರ್. ನಿಮ್ಮ ದಿನಧರ್ಮ ಆಚರಣೆ ಹಾಗೂ ಜೈನಮುನಿಗಳ ವ್ರತ ನಿಯಮ ಪಾಲನೆ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿದಿದ್ದೆ. ಆದರೆ ಭಾಳ ಕಠಿಣ ದಿನಧರ್ಮ ಮತ್ತು ಜೈನ ಧರ್ಮದ ದಿನಮುನಿಗಳ ವ್ರತ ನಿಯಮ ಪಾಲನೆಯನ್ನು ಮಾಡುವುದು ಭಾಳ ಕಷ್ಟ. ಹಾಗಂತ ನನಗೆ ಅದು ಪಂಡಿತ ಧರ್ಮ ಗುರುಗಳ ಬಗ್ಗೆ ಆಗಲಿ ನಿಮ್ಮ ಧರ್ಮದ ಬಗ್ಗೆ ಆಸ್ಕಾರ ಆಗುವುದು. ಈ ದಿನಮುನಿಗಳ ಬಗ್ಗೆ ನನಗೆ ಭಾಳ ಗೌರವ ಇದೆ. ಹಾಗೆ ಇಷ್ಟು ಬೇಗ ಜಗತ್ತಿಗೆ ಬೇಡ. ನಮ್ಮ ಕಾಲೇಜಿನಲ್ಲಿ ಇದು ಎಲ್ಲ ತರಗತಿಯಲ್ಲೂ ಪ್ರಥಮ ಸ್ಥಾನದಲ್ಲಿ ತೆರವುಡೆಯಾಗಿದೆ. ಇದು ನಮ್ಮ ಶಾಲೆಯ ವಿದ್ಯಾ ವಿದ್ಯಾರ್ಥಿ ಇವತ್ತು ಬ್ರಿಲಿಯಂಟ್ ಆ್ಯಂಡ್ ಒಬಿಡಿಯಂಟ್ ಸ್ಟೂಡೆಂಟ್. ಹೌದು ಸರ್, ನೀವು ಹೇಳೋದು ಎಲ್ಲ ಕರೆಕ್ಟ್. ಆದರೆ ಇದು ನನ್ನ ಮನೆ ದೀಕ್ಷೆ, ನನ್ನ ಸ್ವಯಂ ಆತ್ಮಕಲ್ಯಾಣಕ್ಕೋಸ್ಕರ. ದಯಮಾಡಿ ನೀವು ಸಹ ಆಶೀರ್ವಾದ ಮಾಡಿದ್ರೆ ಅಷ್ಟೇ. ಇನ್ನು ಮುಂದಿನ ವಿದ್ಯಾಭ್ಯಾಸ ಅಂದರೆ ಗಮನ ಏನೇ ಮುಂದೆ ದೊಡ್ಡ ಸಮಾಜದಲ್ಲಿ ವ್ಯಕ್ತಿ ಆಗ್ತದೆ. ನಮಗೆ ತುಂಬ ಭಾಳ ವಿಶ್ವಾಸ ಇದೆ. ಸಂಜಯ್, ಪ್ರಿನ್ಸಿಪಾಲ್ ಹೇಳ್ತಾರೆ ನಿಜ, ಒಂಚೂರು ಯೋಚನೆ ಮಾಡಬೇಕು. ಹೌದು, ನೀವೆಲ್ಲ ಹೇಳೋ ರೀತಿ ಒಂದಲ್ಲ ಒಂದಿನ ನಾನು ತುಂಬ ದೊಡ್ಡ ವ್ಯಕ್ತಿ ಆಗ್ತೀನಿ. ಅದು ಯಾವಾಗ ಅಂದರೆ
ನಾನು ಮುನಿ ದೀಕ್ಷೆ ತೆಗೆದುಕೊಂಡು ನನ್ನ ಕರ್ಮಗಳನ್ನೆಲ್ಲ ನಾಶ ಮಾಡಿ ಮೋಕ್ಷ ಮಾಡಕ್ಕೆ ಹೋದಾಗ ಆ ಒಂದು ದಿನ ಏನು ಹೇಳ್ತೀರ, ಆ ಒಂದು ದಿನ ಹೀಗೆ ದಿನ ಕಳೆದಂತೆ ದೀಕ್ಷಾ ದಿನವೂ ಕೂಡ ಹತ್ತಿರ ಬರುತ್ತದೆ. ಸಂಜೆಯ ತನ್ನ ಗ್ರಹ ತ್ಯಾಗಕ್ಕಾಗಿ ಸಿದ್ಧತೆ ನಡೆಸುತ್ತಾನೆ. ಇದೆಲ್ಲರೂ ಒಪ್ಪದ ಮನೆಯವರು ಅವನಿಗಿಂತ ಮೊದಲೇ ಮನೆಯಿಂದ ನಡೆಯುತ್ತಾರೆ. ಹೀಗೆ ಮಾಡಿದರೆ ಅವನು ಮನೆಯಲ್ಲೇ ಇರುತ್ತಾನೆ ಎಂಬುದು ಅವರ ಭಾವನೆಯಾಗಿತ್ತು. ಆದರೆ ಯಾರಲ್ಲಿ ವೈರಾಗ್ಯ ಭಾವನೆ ದೃಢತೆಯಾಗಿದೆಯೋ ಅಂಥವರು, ಜಾಗೃತವಾಗಿದೆಯೋ ಅಂಥವರು ಇದ್ದದಕ್ಕೆಲ್ಲ ಬಗ್ಗುವರಲ್ಲ ಮತ್ತು ಸೊಪ್ಪು ಹಾಕುವರಲ್ಲ. ಅದಕ್ಕೆ ಇನ್ನು ಬರೋ 3 ದಿನದಲ್ಲಿ ಜುಲೈ 22ಕ್ಕೆ ನನ್ನ ದೀಕ್ಷೆ ಮನೇಲೆಲ್ಲ ನೋಡ್ತಾ ಇದ್ದೆ, ಯಾರೂ ಕಾಣಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೆ, ನನಗೆ ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಡೋದಕ್ಕೆ. ಸಂಜಯ, ಏನ್ ಮಾತಾಡ್ತಾ ಇದೀಯಾ? ನೀನಿನ್ನೂ ಈ ವಿಚಾರ ಬಿಟ್ಟಿಲ್ವಾ ಸಂಜಯ? ಅದಕ್ಕೆ ಎಷ್ಟು ಬರೀ ನಾನು ನಿಮಗೆ ಮನೆಯವ್ರಿಗೆಲ್ಲರಿಗೂ ಹೇಳಿದ್ದೆ, ಇದು ನನ್ನ ಆತ್ಮ ಕಲ್ಯಾಣಕ್ಕೋಸ್ಕರ ಮಾಡ್ತೀವಿ. ನಿಮ್ಮ ಬಳಿ ನನಗೆ ಬರೀ ಆಶೀರ್ವಾದ ಕೇಳ್ತಾ ಇದ್ದೀನಿ, ನೀವು ಯಾಕೆ ಇಲ್ಲಿ ಹೋಗ್ತಾ ಇಲ್ಲ? ಇಲ್ಲ ಸಂಜಯ, ಅಲ್ಲ ನೀನೇನ್ ದೀಕ್ಷೆ ಅಂದ್ರೆ ಹುಡುಗಾಟಿಕೆ ಅನ್ಕೊಂಡಿದ್ಯಾ? ಬೇಡ ಸಂಜಯ, ಇದೆಲ್ಲ ನಿನ್ ಕೈಯಲ್ಲಿ ಆಗಲ್ಲ. ಬೇಡ ಸಂಜಯ. ಖಂಡಿತ ಆಗ್ತೀನಿ. ಇದು ನಾನು ನಿರ್ಧಾರ ಮಾಡಿರುವುದು ನನ್ನ ಆತ್ಮ ಕಲ್ಯಾಣಕ್ಕೆ. ಆದ್ದರಿಂದ ಎಷ್ಟೇ ಕಷ್ಟ ಆಗಲಿ ಇದನ್ನು ಪಾಲನೆ ಮಾಡೇ ಮಾಡ್ತೀನಿ. ನೀವು ನನಗೆ ಆಶೀರ್ವಾದ ಮಾಡಿ ನಾನು ಬರ್ತೀನಿ. ಇಲ್ಲ ಸಂಜಯ, ಇದಕ್ಕೆ ನನ್ನ ಒಪ್ಪಿಗೆ ಖಂಡಿತ ಇಲ್ಲ. ಇಲ್ಲ, ನೀನ್ ಬ್ಯಾಗ್ ಬಿಡು ಸಂಜಯ. ಸಂಜಯ ಬಿಡು ಸಂಜಯ, ದೊಡ್ಡವ್ರ ಮಾತು ಕೇಳ್ತೀಯ ಅಂದ್ರೆ ಬ್ಯಾಗ್ ಬಿಡು ಸಂಜಯ. ಇದು ಇಲ್ಲ ನನ್ನ ಆತ್ಮ ಸಂಜಯ, ಕಲ್ಯಾಣಕ್ಕೋಸ್ಕರ ಇಲ್ಲ ಮಾಡ್ತೀನಿ. ನಾನು ಒಪ್ಪಲ್ಲ ಸಂಜಯ. ಟ್ರೈ ಮಾಡಿದ್ದೀನಿ ಅದಕ್ಕೆ. ಇಲ್ಲ ಸಂಜಯ, ಬ್ಯಾಗ್ ಬಿಡು. ಯಾಕಂದ್ರೆ ಈ ಥರ ಹಠ ಮಾಡ್ತೀನಿ? ನಿನಗೆ ಹಿರಿಯರ ಮೇಲೆ ಸ್ವಲ್ಪ ಆದ್ರೂ ಗೌರವ ಇದ್ರೆ ಬ್ಯಾಗ್ ಬಿಡು ಸಂಜಯ, ಬಿಡು. ಅದಕ್ಕೆ ಇದು ನನ್ನ ಆತ್ಮ ಕಲ್ಯಾಣಕ್ಕೋಸ್ಕರ ಮಾಡ್ತಿರುವಂತ ಒಂದು ಮಾರ್ಗ. ಅದಕ್ಕೆ ನೀವು ಏನಾಗಿದ್ದ ಬಿಡ್ತಾ ಇಲ್ಲಮ್ಮ ಸಂಜಯ, ನೀನ್ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಸಂಜಯ ಸಂಜಯ ಸಂಜಯ, ನಿಂತ್ಕೋ ಸಂಜಯ. ಇಷ್ಟು ವರುಷಗಳು ಸಾಕಿ ಸಲಹಿದ ತಂದೆ ತಾಯಿ ಮರೆತು, ತಾಯಿ ತಂದೆ ಮರೆತು, ಕಂದ ನೀ ದೂರ ಹೋಗಬೇಡವು ನಮ್ಮನ್ನೆಲ್ಲ ತೊರೆದು. ಇಷ್ಟು ವರುಷಗಳು ಸಾಕಿ ಸಲಹಿದ ತಂದೆ ತಾಯಿ ಮರೆತು, ತಂದೆ ತಾಯಿ ಮರೆತು, ತಾಯಿಯ ಪ್ರೀತಿ ತಂದೆಯ ಮಮತೆ ಎಲ್ಲೂ ಸಿಗುವುದಿಲ್ಲ. ಕರುಳ ಬಳ್ಳಿಯ ಪ್ರೇಮ ಮಮಕಾರ ಎಂದು ಮರೆಯುವುದಲ್ಲ. ಬಂದು ಬಳಗದವರಾರು
ಮೊದಲನೇದಾಗಿ ದೀಕ್ಷಾರ್ಥಿಗೆ ಸುಮಂಗಲೆಯರು ಅರಿಶಿನ ಶಾಸ್ತ್ರವನ್ನು ನೆರವೇರಿಸಲು ಆಗಮಿಸುತ್ತಾರೆ. ಇದು ಭಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿರುತ್ತದೆ. ಸಂಜಯನ ಕುಟುಂಬದವರು ಎಲ್ಲರೂ ಕೂಡ ಮತ್ತು ಊರಿನ ಪ್ರಮುಖರು ಕುಟುಂಬಸ್ಥರು ದೀಕ್ಷಾ ಕಾರ್ಯಕ್ರಮ ನಡೆಯುವ ಊರಿಗೆ ಬೇರೆ ಬೇರೆ ವಾಹನಗಳಲ್ಲಿ ಬರುತ್ತಾರೆ. ಅವರೆಲ್ಲರಿಗೂ ಒಂದು ಗುರಿ, ಅದೇ ಸಂಜಯನ ದೀಕ್ಷಾ ಕಾರ್ಯಕ್ರಮವನ್ನು ನಿಲ್ಲಿಸುವುದು. ನೀವೆಲ್ಲ ಬಂದೇ ಬರ್ತೀರಂತ ನನಗೆ ಚೆನ್ನಾಗಿ ತಿಳಿದಿತ್ತು. ನನಗೆ ತುಂಬ ಖುಷಿ ಆಗ್ತದೆ. ನೀವೆಲ್ಲ ಇಲ್ಲೇ ಇರಿ, ನಾನು ನಿಮ್ಮತ್ರ ತಗೊಂಡ್ಬಂದಿದ್ದೇನೆ. ಇದು ಆತ್ಮ ಕಲ್ಯಾಣಕ್ಕೆ ಮಾಡ್ತಿರುವ ಪ್ರತಿಜ್ಞೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು. ದಯಮಾಡಿ ಇಲ್ಲಿ ತನಕ ಬಂದರೆ ಆಶೀರ್ವಾದ ಮಾಡಿ ಹಾಗೆ ನನ್ನ ಕಳಿಸ್ಕೊಡಿ. ಸಂಜಯ, ನಿನ್ನ ವಿಚಾರ ಏನೋ ಚೆನ್ನಾಗಿದೆ, ಆದರೆ ನೀನಿನ್ನು ಚಿಕ್ಕವನು. ದೀಕ್ಷೆ ಅಂತ ಹೇಳಿದ್ರೆ ಕತ್ತಿ ಮೇಲೆ ನಡೆದ ಹಾಗೆ ಇರುತ್ತೆ. ಅದನ್ನೆಲ್ಲ ನೀನು ಮೊದಲಿಗೆ ಅಭ್ಯಾಸ ಮಾಡಿ, ಆಮೇಲೆ ದೀಕ್ಷೆ ತೆಗೆದುಕೊಳ್ಳುವಂತೆ. ಹೌದು ಅಣ್ಣ, ಯಾಕೆ ನಿಮ್ಗೆ ಇಷ್ಟೆಲ್ಲ ಮಾಡ್ತಿದ್ಯಾ? ಎಲ್ಲರೂ ಅವಾಗಿನಿಂದ ಎಷ್ಟು ಹೇಳ್ತಾ ಇದ್ದಾರೆ, ಆದ್ರೆ ಯಾರ ಮಾತ್ರ ನೀವು ಕೇಳ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ಯಾ? ಇಲ್ಲ, ನೀವೆಲ್ಲ ಸೇರಿಕೊಂಡು ಎಷ್ಟೇ ಹೇಳಿದ್ರು ನಾನು ಸೇರ್ತಾರ ಮುಂದೆ ಅದು ನನ್ನ ಆತ್ಮ ಕಲ್ಯಾಣದ ದಾರಿ. ಮೋಕ್ಷಕ್ಕಾಗಿ ಮಾಡುತ್ತಿರುವ ಈ ಕೆಲಸಕ್ಕೆ ದಯಮಾಡಿ ನೀವು ಯಾರು ನನಗೆ ಅಡ್ಡ ಬರಬೇಡಿ. ನಿಮ್ಮ ಆಶೀರ್ವಾದ ಅಷ್ಟೇ ಮುಖ್ಯವಿದೆ. ದಯಮಾಡಿ ನೀವೆಲ್ಲ ಇವತ್ತು ಬಂದಿದ್ದೀರಾ, ಆಶೀರ್ವಾದ ಮಾಡಿ ನನ್ನ ಕಳಿಸ್ಕೊಡಿ. ಇಲ್ಲ, ಅದು ಸಾಧ್ಯವಿಲ್ಲ. ನಾನು ಮುನಿ ದೀಕ್ಷೆ ತೆಗೆದುಕೊಂಡೆ ದೇವರು. ಸಂಜಯ, ನೀನು ಗುರು ಹಿರಿಯರು ಹೇಳಿದ ಮಾತುಗಳನ್ನು ಸಾಧಿಕರ್ತೈತಿ. ನೀನು ಈ ರೀತಿ ಮಾಡಿದರೆ ನಿನ್ನನ್ನು ನಾವು ಎಳೆದುಕೊಂಡು ಹೊತ್ತುಕೊಂಡು ಮನೆಗೆ ತಗೊಂಡೋಗ್ತೇವೆ. ನಿನ್ನ ದೀಕ್ಷೆಯನ್ನು ಖಂಡಿತವಾಗಿ ನಿಲ್ಲಿಸುತ್ತೇನೆ. ಬೇಡ ದೊಡ್ಡ ನೋಡಿ, ನೀವು ನನಗಿಂತ ಶಕ್ತಿಶಾಲಿಯಾಗಿ, ಅದೇ ರೀತಿ ವಯಸ್ಸಲ್ಲಿ ಸಮಯದ ನನಗಿಂತ ದೊಡ್ಡವರಿಲ್ಲ. ಆದರೆ ನೀವು ನನ್ನ ಹಠ ಮಾಡಿ ಮನೆಗೆ ಕರ್ಕೊಂಡು ಹೋದರೆ ಖಂಡಿತವಾಗಿಯೂ ನಾನು ಜೀವಂತವಾಗಿರೋದಿಲ್ಲ. ಬಿಟ್ಟು ಬಿಡಿ ನಾನು. ಮಗನೇ, ನನಗೆ ಯಾರು ಎಷ್ಟು ಹೇಳಿದ್ರು ನನಗೆ ಅರ್ಥ ಆಗೋದಿಲ್ಲ. ಏನಾದರೂ ಇದನ್ನು ನೋಡ್ಬೇಕು ಆಸೆ ಇದೆ, ನಾವು ಬರ್ತೀವಿ. ನೀನು ಹೇಳಿದ್ರೆ ಕೇಳೋದಿಲ್ಲ, ನಾವು ಮನೆಗೆ ಹೋಗ್ತೇವೆ. ಅಮ್ಮ, ರಾತ್ರಿ 3 ಗಂಟೆ ಆಗಿದೆ. ಈ ಹೊತ್ತಲ್ಲಿ ಹೋಗಿ ಏನು ಮಾಡೋದಿದೆ? ದಯಮಾಡಿ ಇವತ್ತು ಹೊತ್ತಿನ ಇದ್ದು ನಾಳೆ 7 ಗಂಟೆಗೆ ನನ್ನ ದೀಕ್ಷೆ ಇದೆ, ಅದನ್ನು ನೋಡ್ಕೊಂಡು ಹೋಗಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬಹಳ ಮುಖ್ಯ. ಮಗನ ಸಂಜೆ ನಿನಗೆ ವೈರಾಗ್ಯ ಬಂದಿದೆ. ನಿನ್ನ ಮನಸ್ಸಲ್ಲಿ ನಾನು ಗಟ್ಟಿಯಾಗಿದೆ, ನಮ್ಮ ಮನಸ್ಸು ಗಟ್ಟಿ ಇಲ್ಲ. ಅದಕ್ಕೆ ನಾವೆಲ್ಲ ಮಾಡ್ತೇವೆ. ಸಂಜಯ್, ನೀನು ಎಷ್ಟು ಸರಿಯಾಗಿ ಮನೆ ಬಿಟ್ಟು ಬಂದಿದೆಯಲ್ಲ, ಅದೇ ರೀತಿ ಸಂಯಮ ಜೀವನವನ್ನು ಪಾಲನೆ ಮಾಡಿ. ಅವಶ್ಯವಾಗಿ ಮಾಡ್ತೇನೆ. ನಡೆಯಿರಿ, ಎಲ್ಲರೂ ಹೋಗೋಣ. ದೇವರ ಇಚ್ಛೆ ಇದ್ದಂತೆ ಮುಂದಿನ ಕಾರ್ಯ ನಡೆಯಲಿ. ಯಾರ ಮಾತಿಗೂ ಜಗದ ಬಗ್ಗದ ಸಂಜೆಯನ್ನು ಹಾಗೆಯೇ ಬಿಟ್ಟು ತಮ್ಮ ಮನೆಯಿಂದ ಎಲ್ಲರೂ ತೆರಳುತ್ತಾರೆ. ಇಲ್ಲ ಅಮ್ಮ, ನಾನು ಬರಲ್ಲ. ನಾನು ನನ್ನ ತಮ್ಮ ದೀಕ್ಷೆ ತಗೊಳ್ಳೋದನ್ನ ನೋಡಲೇಬೇಕು. ಅವನು ಮನ್ಸು ಮಾಡಿ ದೀಕ್ಷೆ ತಗೊಂಡಿದ್ದಾನೆ. ನಾನು ಅದನ್ನ ನೋಡ್ತೀನಿ. ನೀವೆಲ್ಲ ಮನೆಗೆ ಹೋಗೋದಾದ್ರೆ ಹೋಗಿ, ನಾನು ಬರೋದೇ ಇಲ್ಲ. ಸಂಜಯನ ಅಕ್ಕ ಮತ್ತು ಭಾವ ದೀಕ್ಷಾ ಕಾರ್ಯಕ್ರಮ ನೋಡೋದಕ್ಕಾಗಿ ಹಾಗೆಯೇ ಉಳಿದುಕೊಳ್ಳುತ್ತಾರೆ. ಇಂತಹ ಶುಭ ದೀಕ್ಷಾ ಕಾರ್ಯಕ್ರಮಗಳ ಸಾಂಕೇತಿಕವಾದ ಮೆಹಂದಿ ಕಾರ್ಯಕ್ರಮ ಕೂಡ ಒಂದು ದೀಕ್ಷಾರ್ಥಿಯನ್ನು ಅಲಂಕರಿಸಿ ಸುಮಂಗಲಿಯರು ಭಕ್ತಿಯ ಆನಂದವನ್ನು ನೃತ್ಯ ಮಾಡುತ್ತಾರೆ.
ಸ್ವತಂತ್ರಿಸುತ್ತಾರೆ. ಆತ್ಮ ಕಲ್ಯಾಣದ ಹಾದಿಯನ್ನು ತುಳಿಯುವ ದೀಕ್ಷಾರ್ಥಿಗೆ ಇಂತಹ ಒಡವೆ ವಸ್ತ್ರಗಳ ವ್ಯಾಮೋಹ ಇಲ್ಲದಿದ್ದರೂ ಶುಭ ಕಾರ್ಯಕ್ರಮದ ಸಾಂಕೇತಿಕವಾಗಿ ಇದೆಲ್ಲ ನಡೆಯುತ್ತದೆ. ಧರ್ಮದ ಕಾಂತಿ ಬಂದಿರುವುದು ನೋಡು, ಸಂಜಯ ಎನ್ನುವ ಕುವರನ ತ್ಯಾಗದ ಮಹಿಮೆಯ ನೀ ಹಾಡು, ಅಹ ಮಹಿಮೆಯ ನೀ ಹಾಡು. ಮಾತಪಿತ ಕುವರನಾಗಿ ನೀ ಜನ್ಮವನ್ನು ತಳೆದೆ, ಮೋಹ ಪಾಶಗಳ ಸೆಳೆತಕ್ಕೆ ಸಿಗದೆ ದೀಕ್ಷೆಯನ್ನು ಪಡೆದೆ, ಮೋಕ್ಷದ ದಾರಿಯನ್ನು ಹಿಡಿದೆ. ಧರೆಯ ಬೆಳಗು ಧರ್ಮ ಕಾಂತಿ ಬಂದಿರುವುದ ನೋಡು, ಸಂಜಯ ಎನ್ನುವ ಕುವರನ ತ್ಯಾಗದ ಮಹಿಮೆಯ ನೀ ಹಾಡು, ಮಹಿಮೆಯ ನೀ ಹಾಡು. ಕುಂತು ಸಾಗರ ಆಚಾರ್ಯ ಗುರುವರ ಪದಕಲದಲ್ಲಿ ಬಂದೆ, ಗುರುಗಳ ನುಡಿಯಲ್ಲಿ ವಿಶ್ವಾಸವಿಡುತ್ತಾ ಸಮ್ಯತ್ವವ ಹಿಡಿದೆ, ಸಮ್ಯತ್ವವ ಬಿಡದೆ ತ್ಯಾಗದ ಮಾರ್ಗದಲ್ಲಿ ನಡೆದೆ. ಧರೆಯ ಬೆಳಗುವ ಧರ್ಮ ಕಾಂತಿ ಬಂದಿರುವುದು ನೋಡು, ಸಂಜಯ ಎನ್ನುವ ಕುವರನ ತ್ಯಾಗದ ಮಹಿಮೆಯ ನೀ ಹಾಡು, ಅಹ ಮಹಿಮೆಯ ನೀ ಹಾಡು. ವಸ್ತ್ರ ಒಡವೆಯ ತೊರೆಯುತ್ತ ಕಾಯದ ಮೋಹವನ್ನು ಮರೆತೆ, ಕೇಶವ ಕೈ ಸುತ್ತಿ ಕೀರುತ್ತ ಸಂಯಮ ಧರಿಸುತ್ತ ನೀ ಮೆರೆದೆ, ಪಂಚವ್ರತಗಳ ನೀ ಪಡೆದೆ, ಪಂಚಮಹಾಮೃತವನ್ನು ಪಡೆದೆ. ಧರೆಯ ಬೆಳಗುವ ಧರ್ಮ ಕಾಂತಿ ಬಂದಿರುವುದು ನೋಡು, ಸಂಜಯ ಎನ್ನುವ ಕುವರನ ತ್ಯಾಗದ ಮಹಿಮೆಯ ದೀಕ್ಷಾರ್ಥಿಯು ತಾನು ಧರಿಸಿದ್ದ ಮುಕುಟ ಒಡವೆ ವಸ್ತ್ರಗಳನ್ನೆಲ್ಲ ಕಿಂಚಿತ್ ವ್ಯಾಮೋಹ ಇಲ್ಲದೆ ತ್ಯಾಗ ಮಾಡುತ್ತಾರೆ. ಪಂಚ ಮುಷ್ಟಿಗಳಿಂದ ಕೇಶರೋಚನೆಗಿರುತ್ತಾರೆ. ಲೋಕದಲ್ಲಿ ಪರಮಶ್ರೇಷ್ಠವಾದ ಮುನಿ ಪದವಿಯನ್ನು ಪಡೆಯುವ ಮಾರ್ಗವಿದು. ಪರಮಪೂಜ್ಯ ಆಚಾರ್ಯ ಗುಣನಂದಿ ಮಹಾರಾಜರು ಬಿಕಾಂ ಪದವಿಯನ್ನು ಮುಗಿಸಿ ತಮ್ಮ 22ನೇ ವಯಸ್ಸಿನಲ್ಲಿ ಆಚಾರ್ಯ ಪದವಿಯನ್ನು ಅಲಂಕರಿಸಿ ವಾತ್ಸಲ್ಯ ಮೂರ್ತಿ ಎಂದೇ ಖ್ಯಾತರಾಗಿದ್ದರು. ಇವರನ್ನು ಹಿಂಬಾಲಿಸಿ ಇವರ ಮನೆಯ ಮತ್ತು ಕುಟುಂಬದ 5 ಜನ ದೀಕ್ಷೆಗೊಂಡು ಆತ್ಮ ಕಲ್ಯಾಣವನ್ನು ಮಾಡಿಕೊಂಡರು. ಇವರೆಲ್ಲರಿಗೂ ಗುಣನಂದಿ ಮಹಾರಾಜರು ಪ್ರಥಮರಾಗಿದ್ದರು. ಮಹಾರಾಜರ ದೇಹ ಪ್ರಕೃತಿಯು ಅತ್ಯಂತ ದುರ್ಬಲವಾಗಿತ್ತು. ಆದರೂ ಕೂಡ ಮುನ್ನೆಚ್ಚರಿಕೆಯ ಪುರುಷಾರ್ಥವನ್ನು ಅತ್ಯಂತ ಸಹನೀಯವಾಗಿ ಸಹಿಸಿಕೊಂಡವರು ಪರಮಪೂಜ್ಯರು. ದೇಹದಲ್ಲಿಯ ಹಲವಾರು ರೋಗ ಬಾಧೆಗಳಿದ್ದರೂ ಕೂಡ ಸಾಧನೆಗೆ ಇದು ಆತ್ಮಕಲ್ಯಾಣವೇ ಪರಮ ಗುರಿಯನ್ನಾಗಿಸಿಕೊಂಡು
ತಮ್ಮ 43ನೇ ಎಳೆ ವಯಸ್ಸಿನಲ್ಲಿ ಸಂಲೇಖನ ವಿಧಿಪೂರ್ವಕವಾಗಿ 2008ರಲ್ಲಿ ಇಚ್ಚಲಕರಂಜಿ ಕ್ಷೇತ್ರದಲ್ಲಿ ಸಮಾಧಿ ಮರಣವನ್ನು ಹೊಂದಿದವರು ಪೂಜ್ಯರು. ಇಂತಹ ಪರಮ ಪೂಜ್ಯ ಆಚಾರ್ಯ ಶ್ರೇಷ್ಠರ ಶುಭ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತಾ, ಪರಮ ಪೂಜ್ಯ ಆಚಾರ್ಯ ಶ್ರೀಗಳ ಪಟ್ಟ ಶಿಷ್ಯರಾದಂತಹ ಮತ್ತು ನಮ್ಮ ಕಳಸ ಕ್ಷೇತ್ರದಲ್ಲಿ ಪಾವನ ವರ್ಷಾಯೋಗ ವ್ರತಾಚರಣೆಯಲ್ಲಿರುವ ಪರಮ ಪೂಜ್ಯ ಪ್ರಶಾಂತಮೂರ್ತಿ 108 ಆಚಾರ್ಯ ಶ್ರೀ ಗುಣಭದ್ರನಂದಿ ಮಹಾರಾಜರು ಮತ್ತು ಸಂಘಸ್ಥ ಸರ್ವ ತ್ಯಾಗಿ ವೃತ್ತದ ಆಶೀರ್ವಾದವು ನಮ್ಮ ಎಲ್ಲ ಶ್ರಾವಕ ವೃತ್ತಗಳ ಮೇಲೆ ಇರಲಿ ಎಂಬ ಶುಭ ಆಶಯದೊಂದಿಗೆ ಈ ಕಿರು ನಾಟಕವನ್ನು ಮುಗಿಸುತ್ತಿದ್ದೇವೆ. ಜೈ ಜಿನೇಂದ್ರ. ಆಚಾರ್ಯ ಶ್ರೀ ಗುಣಭದ್ರನಂದಿ